ಬೆಳಗಾವಿ ಕೋರ್ಟ್ನಲ್ಲಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಈಗ ನ್ಯಾಯಾಧೀಶರ ಆಗಮನವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರ ಕೇಸನ್ನ ವಿಚಾರಣೆ ಮಾಡಲಾಗುತ್ತೆ. ಸಿಟಿ ರವಿ ಅವರಿಗೆ ಜಾಮೀನು ಕೊಡುವಂತೆ ವಕೀಲರ ಮನವಿ. ಬೆಳಗಾವಿ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಕೋರ್ಟ್ಗೆ ಜಡ್ಜ್ ಆಗಮನವಾಗ್ತಾ ಇದ್ದ ಹಾಗೆ ಈಗ ಸಿಟಿ ರವಿ ಅವರ ಕೇಸನ್ನ ವಿಚಾರಣೆ ಆರಂಭಿಸಿದ್ದಾರೆ. ಒಂದು ಕಡೆ ಸಿಟಿ ರವಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ವಕೀಲರು, ಸಿಟಿ ರವಿ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಮೊದಲನೇದಾಗಿ ಸಿಟಿ ರವಿ ಅವರ ಬಂಧನ ಆಗಿ 24 ಗಂಟೆಗಳ ಒಳಗಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಬೇಕು. ಪೊಲೀಸರು ಈಗ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಟಿ ರವಿ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಿಟಿ ರವಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಇವತ್ತೇನೆ ಇತ್ಯರ್ಥ ಆಗುತ್ತೆ. ಇವತ್ತು ಒಂದು ವೇಳೆ ಜಾಮೀನು ಸಿಗದೆ ಹೋದ್ರೆ 2 ದಿನಗಳ ಕಾಲ ಜೈಲಿನಲ್ಲಿಯೇ ಇರಬೇಕಾಗುತ್ತೆ ಸಿಟಿ ರವಿ ಅವರು. ಕಾರಣ ನಾಳೆ ಮತ್ತು ನಾಡಿದ್ದು ಗೌರ್ಮೆಂಟ್ ರಜೆ ಇದೆ, ಸರ್ಕಾರಿ ರಜೆ ಇದೆ. ಹಾಗಾಗಿ ಇವತ್ತು ಜಾಮೀನು ಸಿಕ್ಕರೆ ಸಿಟಿ ರವಿ ಅವರಿಗೆ ರಿಲೀಫ್, ಇಲ್ಲದಿದ್ರೆ ಮತ್ತೆರಡು ದಿನಗಳ ಕಾಲ ಕಾಯಲೇಬೇಕಾದಂತಹ ಪರಿಸ್ಥಿತಿ. ಈಗ ಕೋರ್ಟ್ಗೆ ನ್ಯಾಯಾಧೀಶರ ಆಗಮನವಾಗ್ತಾ ಇದ್ದ ಹಾಗೆ ಸಿಟಿ ರವಿ ಅವರಿಗೆ ಸಂಬಂಧಪಟ್ಟಂತಹ ಕೇಸ್ನ ವಿಚಾರಣೆ ಆರಂಭ ಆಗಿರುವಂಥದ್ದು. ಮೊದಲನೇದಾಗಿ ಪೊಲೀಸರು ಸಿಟಿ ರವಿ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಸಿಟಿ ರವಿ ಅವ್ರಿಗೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಕಳೆದ ರಾತ್ರಿ ಏನಾಯ್ತು, ಏನಾದ್ರೂ ನಿಮ್ಮ ಮೇಲೆ ಪ್ರಯೋಗಗಳಾಯ್ತಾ, ಈ ರೀತಿಯ ಒಂದಿಷ್ಟು ನಾರ್ಮಲ್ ಕಾನ್ವರ್ಸೇಷನ್ ಆಗುತ್ತೆ. ಅದಾದ ಮೇಲೆ ಪೊಲೀಸ್ ಕಸ್ಟಡಿಗೋ ಅಥವಾ ಜುಡಿಷಿಯಲ್ ಕಸ್ಟಡಿಗೋ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧರಿಸ್ತಾರೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರವಾಗಿರುತ್ತೆ. ಅದಾದ ಮೇಲೆ ಸಿಟಿ ರವಿ ಅವರ ಜಾಮೀನು ಅರ್ಜಿ ಮುನ್ನೆಲೆಗೆ ಬರುತ್ತೆ. ಸಿಟಿ ರವಿ ಅವರಿಗೆ ಇವತ್ತು ಬೇಲ್ ಸಿಗದೆ ಇದ್ರೆ 2 ದಿನ ಜೈಲು ವಾಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಕಾರಣ ನಾಳೆ ಮತ್ತು ನಾಡಿದ್ದು ಸರ್ಕಾರಿ ರಜೆ ಇದೆ, ಇನ್ನು ಸೋಮವಾರಕ್ಕೇನೆ ಪೋಸ್ಟ್ಪೋನ್ ಆಗುತ್ತೆ. ಹಾಗಾಗಿ ಸಿಟಿ ರವಿ ಅವರಿಗೆ ಟೆನ್ಷನ್ ಸಹಜವಾಗಿಯೇ ಜಾಸ್ತಿ ಆಗ್ತಾ ಇದೆ. ನಿಂದನೆಯ ಆರೋಪದ ಅಡಿಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಕಳೆದ ರಾತ್ರಿ ಬಂಧಿಸಲಾಗಿತ್ತು. ರಾತ್ರಿ ಇಡೀ ಅವರನ್ನ ಓಡಾಡಿಸಲಾಗಿದೆ. ಅದಾದ ಮೇಲೆ ಈಗ ನ್ಯಾಯಾಧೀಶರ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ. ಅದಕ್ಕೂ ಮೊದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿರುವಂತಹದ್ದು. ಎಲ್ಲ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಆಗಿರುವ ಹಿನ್ನೆಲೆಯಲ್ಲಿ ಈಗ ನ್ಯಾಯಾಧೀಶರ ಎದುರು ಸಿಟಿ ರವಿ ಅವರನ್ನ ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗಿದೆ. ಬೆಳಗಾವಿ ಕೋರ್ಟ್ನಲ್ಲಿ ಸಿಟಿ ರವಿ ಅವರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಪೊಲೀಸರು. ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಆಗಮನವಾಗ್ತಾ ಇದ್ದ ಹಾಗೆ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನ್ಯಾಯಾಧೀಶರು ಕೈಗೆತ್ತಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಒಂದು ಕಡೆ, ಮತ್ತೊಂದು ಕಡೆ ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಿಯಲ್ ಕಸ್ಟಡಿನ ಅನ್ನೋದು ಗೊತ್ತಾಗುತ್ತೆ. ಆಗಿರುವಂಥ ವ್ಯಕ್ತಿಗಳು ಮತ್ತು ಸರ್ಕಾರ ಒಟ್ಟಾರೆ ಏನು ಕ್ರಮವನ್ನು ವಹಿಸಬೇಕಿತ್ತೋ ಕಾನೂನಾತ್ಮಕವಾಗಿ ಆ ಕ್ರಮವನ್ನು ವಹಿಸ್ಕೊಳ್ಳಿ. ಆ ವೈಯಕ್ತಿಕ ವ್ಯಕ್ತಿಗಳಿಗೆ ಆಪಾದನೆಗಳು, ಪ್ರತಿ ಆಪಾದನೆಗಳು ಇವೆಲ್ಲವೂ ಇದ್ದಾವೆ. ಮತ್ತು ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳು ಈ ವಿಚಾರದಲ್ಲಿ ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತು ಕಾನೂನು ಮಾಡೋವಂಥ ವ್ಯಕ್ತಿಗಳು ಪರಸ್ಪರ ಆಪಾದನೆ ಪ್ರತಿ ಆಪಾದನೆಗಳು ಎಲ್ಲ ನಡೆದಿರ್ತವೆ. ಆದರೆ ಇದನ್ನು ಒಂದು ದ್ವೇಷ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಇವತ್ತೇನು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಆ ಒಂದು ವಿಚಾರಣೆಯನ್ನು ಕೇಸನ್ನು ದಾಖಲು ಮಾಡ್ಕೊಳ್ಳೋ ಜೊತೆಯಲ್ಲೇ ಒಬ್ಬ ಶಾಸಕನ ಮೇಲೆ ಹಲ್ಲೆ, ಏನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂಬಾಲಿಕರು ಹಲ್ಲೆ ಮಾಡೋಕ್ಕೆ ಹೋಗಿರೋದು ವಿಧಾನಸೌಧ ಒಳಗೆ, ಸುವರ್ಣಸೌಧದ ಒಳಗೇನೆ ಹಲ್ಲೆ ಮಾಡ್ತಾರೆ ಅಂದರೆ ಯಾವ ರೀತಿ ಕಾನೂನು ಏನು ನಡೆದಿದೆ ಅಂತೆಲ್ಲ ಪುರಾವೆಗಳು ಏನೂ ಸಿಕ್ಕಿಲ್ಲ. ನಾನು ಪರಿಶೀಲನೆ ಮಾಡಿ ನೋಡಿದ್ದೀನಿ. ಇದನ್ನು ಹೀಗೆ ಮುಂದುವರಿಸೋದು ಬೇಡ, ಇದಕ್ಕೆ ಇಲ್ಲಿಗೆ ತೆರೆ ಎಳೆಯೋಣ ಅಂತೇಳಿ ರೂಲಿಂಗ್ ಕೊಟ್ಟು ಹೋಗಿದ್ದಾರೆ. ಅವರು ಕೊಟ್ಟು ಹೋದ್ಮೇಲೆ ADGP ಅವ್ರನ್ನ ಕರೆದು, ನೋಡಪ್ಪ ಸಿಟಿ ರವಿ ಅವ್ರನ್ನ ಅವ್ರ ಮನೆ ತನಕ ತಲುಪಿಸೋದು ನಿನ್ನ ಜವಾಬ್ದಾರಿ, ನನ್ನ ಆದೇಶ ಇದು ಅಂತ ಹೇಳಿದ್ದಾರೆ. 3 ಸಾರಿ ಕರೆದು ಹೇಳಿದ್ದಾರೆ. ಆಗ ಅವರೆಲ್ಲ ಒಪ್ಪಿ ಕೊನೆಯಲ್ಲಿ ಅವ್ರನ್ನ ಕರ್ಕೊಂಡು ಸಪ್ರೇಟ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಪ್ರಿವೆಂಟಿವ್ ಅರೆಸ್ಟ್ ಅದು. ನಮ್ಮನ್ನು ತಗೊಂಡೋಗಿ ಬಾಗೇವಾಡಿ ಸ್ಟೇಷನ್ನಲ್ಲಿಟ್ಟರು. ಸೊ ಇವ್ರನ್ನ ತಗೊಂಡೋಗಿ ಖಾನಾಪುರದಲ್ಲಿಟ್ಟರು, ಇನ್ನೊಬ್ಬರನ್ನ ತಗೊಂಡೋಗಿ ಬೇರೆ ಕಡೆ ಇಟ್ಟರು. ಹೀಗೆಲ್ಲ ಮಾಡೋದು ಇದೇನಿದು, ಏನು ನಡೀತಾ ಇದೆ? ಇದೇನು ತಾಲಿಬಾನ್ ಸರ್ಕಾರನ?
ಇಷ್ಟೊಂದು ಇದರಲ್ಲಿ ನಡ್ಕೊಳ್ಬಾರ್ದು. ಇದು ಸರಿಯಾದ ಕ್ರಮ ಅಲ್ಲ. ಏನು ಅಂಥದ್ದು ಏನಾಗಿದೆ? ಏನು ಮರ್ಡರ್ ಆಯ್ತು?